ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಈಗಾಗಲೇ ಪೂರ್ವಸಿದ್ಧತಾ ಪರೀಕ್ಷೆಗಳು 3 ಮುಗಿದಿದ್ದಾವೆ ರಾಜ್ಯ ಮಟ್ಟದಲ್ಲಿ. ನಿಮ್ಮ ಪರೀಕ್ಷಾ ತಯಾರಿ ಕೂಡ ಚೆನ್ನಾಗಿರ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ಇದೇ ತಿಂಗಳು 18ನೇ ತಾರೀಕು ನಿಮಗೆ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಯಾವುದು ಕೇಳ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಇಲ್ಲಿ ತಿಳಿಸುವಂತಹ ಪ್ರಶ್ನೆಗಳೇ ಹೆಚ್ಚಿಗೆ ನಿಮಗೆ ಬರುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನಾನು ಇಲ್ಲಿ ತಿಳಿಸುವಂತಹ ಪ್ರಶ್ನೆಗಳು ನಿಮಗೆ ಅತ್ಯಂತ ಮುಖ್ಯ ಆಗ್ತದೆ. ಇವುಗಳನ್ನು ನೀವು ಅಧ್ಯಯನ ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಉತ್ತಮ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ನೋಡಿ ಮಕ್ಕಳೇ, ಇಲ್ಲಿ ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆಯಲ್ಲಿ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಚಲನವಲನ ಹಾಗೂ ಆಹಾರದ ವಿಚಾರವಾಗಿ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಇರಸಾಲಿಗಾಗಿ ಹೋಗಿದ್ದರು. ಪ್ರವಾಸದ ಕುರಿತು ಬೇಕನ್ನನು ಹೇಳಿದ ಮಾತು ಯಾವುದು? ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನು ಪ್ರವಾಸದ ಕುರಿತು ಹೇಳುತ್ತಾನೆ. ರಾಜಗೃಹ ಪಟ್ಟಣದ ಅರಸ ಯಾರು? ರಾಜಗೃಹ ಪಟ್ಟಣದ ಅರಸ ಸುಬಲ. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಕಾರಾ ಸಾಹೇಬ ಅನ್ನೋನು ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸುತ್ತಾನೆ. ಭಾರ್ಗವ ಎಂದರೆ ಯಾರು? ಭಾರ್ಗವ ಎಂದರೆ ಪರಶುರಾಮ. ವಸಂತ ಮುಖ ತೊರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನಯಸೇನ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಊಲವರ್ಥ ಅನ್ನುವುದು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ತಾನು ಇವರಿಗೆ ಸಲಹೆ ಕೊಟ್ಟರೆ ಹಿಂದಿನಂತೆ ಕೆಡುತ್ತಾರೆ ಎಂದು ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಸೂರ್ಯಮಿತ್ರನು ಹೇಳುತ್ತಾನೆ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಹಲಗಲಿ ಗ್ರಾಮ ಇದೆ. ಕುಂಭಸಂಭವ ಎಂದು ಯಾರನ್ನು ಕರೆಯುತ್ತಾರೆ? ಕುಂಭಸಂಭವ ಎಂದು ದ್ರೋಣಾಚಾರ್ಯರನ್ನು ಕರೆಯುತ್ತಾರೆ. ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಮೈದುಂಬಿ ನಿಂತಿವೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ವ್ಯವಹರಿಸಲು ಹಾಗೂ ವಿಚಾರ ವಿನಿಮಯ ಮಾಡಲು ಭಾಷೆ ಸಾಧನವಾಗಿದೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಖಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ ದೊರೆಯುತ್ತದೆ. ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಬೆಂಕಿ ಹಚ್ಚಿ ಬೂದಿ ಮಾಡಿದ್ದರಿಂದ ಹಲಗಲಿಯ ಗುರುತು ಉಳಿಯಲಿಲ್ಲ. ದ್ರೋಣರು ಪರಶುರಾಮರ ಬಳಿಗೆ ಏಕೆ ಬಂದರು? ದ್ರವ್ಯಕ್ಕಾಗಿ ಪರಶುರಾಮರ ಬಳಿಗೆ ಬರುತ್ತಾರೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಇನ್ನು 3-4 ವಾಕ್ಯದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಇಲ್ಲಿ 2 ಅಂಕದ ಪ್ರಶ್ನೆಗಳು. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಹೇಳಿದ ಮಾತುಗಳಾವುವು? ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತುಗಳನ್ನು ತಿಳಿಸಿ. ಗಾಂಧೀಜಿಯವರು ಅಂಟು ದಿಸ್ ಲಾಸ್ಟ್ ಕೃತಿಯಿಂದ ತಿಳಿದ ಸಿದ್ಧಾಂತಗಳಾವುವು?
ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು? ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಅರಸಿದೆ? ಹಲಗಲಿಗೆ ದಂಡು ಬರಲು ಕಾರಣವೇನು? ಬಾಲಕ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಕನ್ನಡ ಭಾಷೆ ಹದಗೊಂಡ ಬಗೆಯನ್ನು ತಿಳಿಸಿ. ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸದ ಕುರಿತು ಬರೆಯಿರಿ. ಪೊಯೆಟ್ಸ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ? ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಯಲ್ಲಿ ಮೂರ್ಖರೆಂದು ತೀರ್ಮಾನಿಸಲು ಕಾರಣವೇನು? ಭಗತ್ ಸಿಂಗ್ ಹೇಗೆ ಅಮರನಾದನು? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರು ಹೇಳಿದ ಮಾತುಗಳಾವುವು? ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿತ್ತು? ಇದಿಷ್ಟು 2 ಅಂಕದ ಪ್ರಶ್ನೆಗಳು, ಅಂದರೆ 3-4 ವಾಕ್ಯದಲ್ಲಿ ಬರೆಯುವಂಥದ್ದು. ಇವುಗಳನ್ನೇ ಹೆಚ್ಚು ಓದ್ಕೊಂಡ್ರೆ ಖಂಡಿತ ನಿಮಗೆ ಇಲ್ಲಿ 10 ಪ್ರಶ್ನೆಗಳು ಬಂದೇ ಬರ್ತದೆ. ನಾನಿಲ್ಲಿ 26 ಪ್ರಶ್ನೆಗಳನ್ನು ತಿಳಿಸಿದ್ದೇನೆ. ಖಂಡಿತ 10 ಪ್ರಶ್ನೆಗಳು ನಾನು ಈಗ ತಿಳಿಸಿರೋದ್ರಲ್ಲೇ ಹೆಚ್ಚು ಬರುವ ಸಾಧ್ಯತೆ ಇದೆ. ಹಾಗಾಗಿ ಇವುಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ಮಕ್ಕಳೇ. ಮುಂದೆ ಕೃತಿಕಾರರ ಪರಿಚಯವನ್ನು ಯಾರ್ಯಾರ ಬಗ್ಗೆ ಕೇಳಬಹುದು ಅಂತೇಳಿ ನಾನಿಲ್ಲಿ ಊಹೆ ಮಾಡ್ತಾ ಇದ್ದೇನೆ. ಒಂದು ಸಾರಾ ಅಬೂಬಕ್ಕರ್, ಕುವೆಂಪು, ಪಂಪ, ಎ.ಎನ್. ಮೂರ್ತಿರಾವ್ ಮತ್ತು ದ.ರಾ ಬೇಂದ್ರೆ. ಈ ಕವಿಗಳನ್ನು ನೀವು ನೋಡಿಕೊಂಡ್ರೆ ಚೆನ್ನಾಗಿರ್ತದೆ. ಛಂದಸ್ಸಿಗೆ ಸಂಬಂಧಪಟ್ಟಂತೆ ವಾರ್ಧಕ ಷಟ್ಪದಿ 5 ಮಾತ್ರೆಗಳಿಗೆ, ಭಾಮಿನಿ ಷಟ್ಪದಿ 3-4, ಕಂದಪದ್ಯ 4 ಮಾತ್ರೆಗಳಿಗೆ ವಿಭಾಗ ಮಾಡಬೇಕಾಗಿದೆ. ಇನ್ನು ಅಲಂಕಾರ ವಿಷಯಕ್ಕೆ ಹೋದಾಗ ಉಪಮಾಲಂಕಾರ ಅಥವಾ ರೂಪಕಾಲಂಕಾರ ಇವೆರಡರಲ್ಲೇ ಕೇಳುವ ಸಾಧ್ಯತೆ ಹೆಚ್ಚಿದೆ. ನೀವು ಹೆಚ್ಚಿಗೆ ಈ ಉಪಮಾಲಂಕಾರವನ್ನು ನೀವು ಹೆಚ್ಚು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗತ್ತೆ ಮಕ್ಕಳೇ. ಹಾಗೆ ಗಾದೆ ಮಾತಿನ ವಿಷಯಕ್ಕೆ ಬಂದಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ತುಂಬಿದ ಕೊಡ ತುಳುಕುವುದಿಲ್ಲ, ಕಟ್ಟುವುದು ಕಠಿಣ ಕೆಡುವುದು ಸುಲಭ, ಮಾತೇ ಮುತ್ತು ಮಾತೇ ಮೃತ್ಯು, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇವುಗಳಿಗೆ ಸಂಬಂಧಪಟ್ಟಂತೆ ನೀವು ನೋಡಿಕೊಂಡ್ರೆ ಗಾದೆ ಮಾತಿನಲ್ಲಿ 3ಕ್ಕೆ 3 ಅಂಕಗಳನ್ನು ಪಡ್ಕೊಳ್ಬಹುದು. ಭಾಳ ವಿಶೇಷವಾಗಿ ಪ್ರಾರಂಭದ ಹೇಳಿಕೆಯನ್ನು ನೀವು ಬರೀಲೇಬೇಕು. ಅದನ್ನು ಬರೆದ್ರೆ ಖಂಡಿತ 1 ಅಂಕ ಸಿಕ್ಕೇ ಸಿಗ್ತದೆ. ಇನ್ನು ಸಂದರ್ಭಗಳ ವಿಷಯಕ್ಕೆ ಬಂದಾಗ ನಾನಿಲ್ಲಿ 18 ಸಂದರ್ಭಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಖಂಡಿತ 6 ಸಂದರ್ಭಗಳು ಬರುವ ಸಾಧ್ಯತೆ ಹೆಚ್ಚು ಇವುಗಳಲ್ಲೇ ಬರ್ತದೆ. ಹಾಗಾಗಿ ಇವುಗಳನ್ನು ನೀವು ಹೆಚ್ಚು ಗಮನ ಕೊಟ್ಟು ಓದಬೇಕಾಗತ್ತೆ. ಕೈಗಾರಿಕೀಕರಣ ಇಲ್ಲವೇ ಅವನತಿ, ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ನೋಡಿ, ಇದು ಭಾಗ್ಯಶಿಲ್ಪಿಗಳಿಂದ, ಇದು ಎದೆಗೆ ಬಿದ್ದ ಅಕ್ಷರ ಪಾಠದಿಂದ. ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು, ಹಕ್ಕಿ ಹಾರುತ್ತಿದೆ ನೋಡಿದರೆ ಪದ್ಯದಿಂದ. ಎನ್ನನುಗಾಳ ನೆನ್ನನುಗದಮ್ಮನಿಕ್ಕಿದ ಪಾರ್ಥ ಭೀಮರು, ಇದು ಛಲಮನೆ ಮೆರವಂ ಪದ್ಯದಿಂದ. ಎಂತು ನಾನಿಲಿಗಪ್ಪರೆ ಮಾನಸರ್, ಇದು ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದಿಂದ ಬರ್ತದೆ. ಹುಲಿ ಈಗ ಎಷ್ಟು ಹಸಿದಿರಬೇಕು, ಇದು ವ್ಯಾಘ್ರಗೀತೆ ಪಾಠದಿಂದ. ಖಂಡವಿದಕೋ ಮಾಂಸವಿದಕೋ ಗುಂಡಿಗೆಯ ಬಿಸಿ ರಕ್ತವಿದಕೋ, ಇದು ಕೂಡ ವ್ಯಾಘ್ರಗೀತೆ ಪಾಠದಿಂದ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಭಾಗ್ಯಶಿಲ್ಪಿಗಳಿಂದ. ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಇದು ಎದೆಗೆ ಬಿದ್ದ ಅಕ್ಷರದಿಂದ ಬರುವಂಥದ್ದು. ಮಂಡಲ ಗಿಂಡಲಗಳ ಗಡಮುಕ್ಕಿ, ಇದು ಹಕ್ಕಿ ಹಾರುತ್ತಿದೆ ನೋಡಿದರೆ ಪದ್ಯದಲ್ಲಿ. ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕಿರುವೆಂ, ಇದು ಛಲಮನೆ ಮೆರುವಂ ಪದ್ಯದಿಂದ. ಬೇರೆ ಬಣ್ಣವನೇ ಕಾಣೆ, ಇದು ಹಸಿರು ಪದ್ಯದಿಂದ. ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ, ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ. ನಿಲ್ಲಿಸಿ ನನ್ನ ಮಕ್ಕಳ, ಇದು ಎದೆಗೆ ಬಿದ್ದ ಅಕ್ಷರದಿಂದ ಬರುವಂಥದ್ದು. ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ, ಇದು ಯುದ್ಧ ಪಾಠದಿಂದ ಕೇಳಿರುವಂಥದ್ದು. ಮುನ್ನಂ ಅವಂದರ್ ಇರ್ಬರಮನ್ ಇಕ್ಕೊವೆನ್, ಇಕ್ಕಿ ಬಳಿಕೆ ಸಂದಿಗೆ ಇವನ್, ಇದು ಚಲಮನೆ ಮೆರುವಂ ಪದ್ಯದಿಂದ ಬರ್ತದೆ. ಹಕ್ಕಿಯ ಕೊರಳಿಂಪು ಹಸಿರು, ಇದು ಕೂಡ ಹಸಿರು ಪದ್ಯದಿಂದ ಬರುವಂಥದ್ದು. ಈಗಳೊಂದಡಕೆಯೊಮ್ ಇಲ್ಲ ಕೈಯೊಳ್, ಇದು ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದಿಂದ ಮಕ್ಕಳೇ. ನೋಡಿ, ಈಗ ನಾನು ಇಲ್ಲಿ 18 ಸಂದರ್ಭದ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ಈ 18 ಸಂದರ್ಭಗಳಲ್ಲಿ ಖಂಡಿತವಾಗ್ಲೂ ನಿಮಗೆ 6 ಸಂದರ್ಭಗಳು ಇವುಗಳಲ್ಲಿಯೇ ಬರ್ತದೆ. ಹಾಗಾಗಿ ನೀವು ಇವುಗಳನ್ನು ಹೆಚ್ಚು ಓದ್ಕೊಳ್ಬೇಕಾಗತ್ತೆ.
ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ P1, P2, P3ನಲ್ಲಿ ಸಂಕಲ್ಪ ಗೀತೆಯನ್ನು ಕೇಳಿದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಅಥವಾ ಮತಗಳಲ್ಲೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ. ಇದನ್ನೇ ಆನ್ಯುವಲ್ ಎಕ್ಸಾಮ್ಗೂ ಕೂಡ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ನೀವು ಓದ್ಕೊಳ್ಬೇಕಾಗತ್ತೆ. ಸಾರಾಂಶ ವಿಷಯಕ್ಕೆ ಬಂದಾಗ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಕೌರವೇಂದ್ರನ ಕೊಂದೆ ನೀನು ಅಥವಾ ವೀರಲ್ಲವ. 2 ಸಲ ಕೌರವೇಂದ್ರನ ಕೊಂದೆ ನೀನು ಕೇಳಿದರೆ, 1 ಸಲ ವೀರಲ್ಲವ ಕೇಳಿದ್ದಾರೆ. ಇನ್ನು ಶಬರಿ ಪಾಠಕ್ಕೆ ಬಂದಾಗ 8th ವಾಕ್ಯಕ್ಕೆ ಬಂದಾಗ ಶಬರಿ ಪಾಠದಿಂದ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಇದರಲ್ಲಿಂದನೇ ಕೇಳ್ತಾರೆ. ಇದು 100% ಇದರಲ್ಲೇ ಕೇಳ್ತಾರೆ. ಹಾಗಾಗಿ ಶಬರಿ ಪಾಠದ ಸಂಕ್ಷಿಪ್ತ ಸಾರಾಂಶವನ್ನು ನೀವು ಓದ್ಕೊಂಡ್ರೆ ಸಾಕು. ಮತ್ತು ಪದ್ಯಗಳಿಗೆ ಬಂದಾಗ ವೀರಲ್ಲವ ಅಥವಾ ಕೌರವೇಂದ್ರನ ಕೊಂದೆ ನೀನು, ಇವೆರಡರಲ್ಲಿ ಕೂಡ ನೀವು ಎರಡನ್ನೂ ಓದ್ಕೊಂಡ್ರೆ ಬಹಳ ಸುಲಭವಾಗಿ ಇಲ್ಲಿ ನೀವು ಅಂಕಗಳನ್ನು ಗಳಿಸ್ಕೊಳ್ಬಹುದು. ಲವನ ಕ್ಷಾತ್ರಗುಣ ಹೇಗೆ ವ್ಯಕ್ತವಾಗಿದೆ, ಅಥವಾ ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳೇನು, ಇವೆರಡನ್ನು ನೀವು ಪದ್ಯದ ಸಾರಾಂಶಗಳನ್ನು ಬರೆದುಬಿಟ್ರೆ ಇಲ್ಲಿ ನೀವು ಖಂಡಿತವಾಗಲೂ 4 ಅಂಕಗಳನ್ನು ಪಡೆಯಬಹುದಾಗಿದೆ. ಇನ್ನು ಪ್ರಬಂಧದ ವಿಷಯಕ್ಕೆ ಬಂದಾಗ ನಾನು P1, P2, P3ನಲ್ಲಿ ಬಂದಿರುವಂಥ ಪ್ರಬಂಧಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಒಂದು ಮಹಿಳಾ ಸಬಲೀಕರಣ, ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಶಾಲೆಯಲ್ಲಿನ ವಿವಿಧ ಸಂಘಗಳ ಚಟುವಟಿಕೆಗಳು, ಗ್ರಾಮ ಸ್ವರಾಜ್ಯ, ಕನ್ನಡ ಭಾಷಾಭಿವೃದ್ಧಿಯ ಮಾರ್ಗಗಳು. ನೀವಿಲ್ಲಿ ನಿಮಗೆ ಈಗಾಗಲೇ ಶಾಲೆಗಳಲ್ಲಿ ಅಭ್ಯಾಸ ಮಾಡಿರ್ತೀರ, ಅವುಗಳನ್ನೇ ಹೆಚ್ಚಿಗೆ ಆಯ್ಕೆ ಮಾಡಿಕೊಳ್ಳಿ. ಅದು ಯಾವುದು ಅಂದರೆ ಪಠ್ಯಪುಸ್ತಕದಲ್ಲಿರುವಂಥದ್ದನ್ನೇ ತಗೊಳ್ಳಿ. ಉದಾಹರಣೆಗೆ ಮಹಿಳಾ ಸಬಲೀಕರಣ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಗ್ರಾಮ ಸ್ವರಾಜ್ಯ, ಇದು ಪ್ರಬಂಧದ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬಹು ಆಯ್ಕೆಯಲ್ಲಿ ನೀವು ಯಾವುದನ್ನು ಗಮನಿಸ್ಕೊಳ್ಬೇಕು ಅಂತಂದರೆ ವರ್ಣಮಾಲೆ, ಸಂಧಿ, ಲೇಖನ ಚಿಹ್ನೆಗಳು, ಅರ್ಥರೂಪ ಕ್ರಿಯಾಪದ ಅಥವಾ ಮತ್ತು ಕಾಲರೂಪ ಕ್ರಿಯಾಪದಗಳು, ವಿಭಕ್ತಿ ಪ್ರತ್ಯಯಗಳು, ಸಮಾಸಗಳು, ಅದರ ಜೊತೆಗೆ ವಾಕ್ಯಗಳು, ಇವುಗಳಲ್ಲೇ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ಆನ್ಯುವಲ್ ಎಕ್ಸಾಮಲ್ಲೂ ಕೂಡ ಇವುಗಳ ಬಗ್ಗೆನೇ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಇವುಗಳನ್ನು ಹೆಚ್ಚು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಸಂಬಂಧೀಕರಿಸಿ ಈ ಒಂದು ವಿಭಾಗಕ್ಕೆ ಬಂದಾಗ ಇಲ್ಲಿ ತತ್ಸಮ ತದ್ಭವಗಳು, ನಾಮಪದ, ತದ್ದಿತ್ತಾಂತ, ಅವ್ಯಯ, ಗ್ರಾಮ್ಯ ಮತ್ತು ಗ್ರಾಂಥಿಕ ಪದಗಳು, ಕೃದಂತಗಳು, ಇವುಗಳ ಬಗ್ಗೆ ಹೆಚ್ಚು ಕೇಳಿದ್ದಾರೆ. P1, P2, P3ನಲ್ಲಿ ಇವುಗಳನ್ನೇ ಕೇಳಿರೋದು. ಹಾಗಾಗಿ ನಾವು ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಇವುಗಳನ್ನೇ ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ನಾನು ಇವಾಗ ಏನು ತಿಳಿಸಿದ್ದೀನಿ, 1 ವಾಕ್ಯಕ್ಕೆ ಸಂಬಂಧಪಟ್ಟಂತೆ, 2 ಅಂಕಕ್ಕೆ ಸಂಬಂಧಪಟ್ಟಂತೆ, 3 ಅಂಕದ ಪ್ರಶ್ನೆಗಳು, ಸಂದರ್ಭಗಳು, ಕವಿ ಪರಿಚಯ, ಗಾದೆ ಮಾತು, ಪ್ರಬಂಧಗಳು ಮತ್ತು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು ಅಥವಾ ಸಂಬಂಧೀಕರಿಸಿ ಬರೆಯುವಂತೆ, ಇವುಗಳಲ್ಲಿ ನೀವು ಖಂಡಿತ ಇವುಗಳನ್ನು ನೀವು ಅಭ್ಯಾಸ ಮಾಡಿಕೊಂಡಿದ್ದೆ ಆದರೆ ನೀವು ಯಾವುದೇ ಕಾರಣಕ್ಕೂ ಕಡಿಮೆ ಅಂಕ ಗಳಿಸೋದಕ್ಕೆ ಸಾಧ್ಯವಿಲ್ಲ. ನೀವು ಹೆಚ್ಚು ಅಂಕಗಳನ್ನೇ ಗಳಿಸೋದಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಇರುವಂಥ ದಿನಗಳನ್ನು ಹೆಚ್ಚು ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋದಿಂದ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ತೀನಿ. ಉಪಯುಕ್ತವಾದರೆ ಖಂಡಿತ ಒಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.